ಶಾಲಿಗ್ರಾಮದ ಅಭಿಷೇಕದ ಪೂರ್ವದಲ್ಲಿ ಕಲಿ ನಿವಾರಣ ಮಂತ್ರ ಹೇಳಿ ಮೊದಲಿಗೊಮ್ಮೆ ಅಭಿಷೇಕ ಮಾಡಿ ಜಲವನ್ನು ಚೆಲ್ತಾರೆ. ಶಾಲಿಗ್ರಾಮದಂತಹ ಪವಿತ್ರವಾದ ಭಗವಂತನ ಸನ್ನಿಧಾನ ಇರುವಂತಹ ಪ್ರದೇಶದ ಮೇಲೂ ಕೂಡ ಕಲಿಯ ಬಾಧೆ ಉಂಟೆ ಅಂತ ಪ್ರಶ್ನೆ. ದೇವರ ಮೇಲೆ ಕಲಿ ಬಾಧೆ ಆಗೋದಾದರೆ ಇನ್ನು ನಮ್ಮಂಥವರ ಪಾಡೇನು? ನಮ್ಮನ್ನು ಅವನೇನು ಉದ್ಧಾರ ಮಾಡ್ತಾನೆ? ನಾವೇ ಅವನ ಮೇಲಿರೋ ಕಲಿಯನ್ನು ತೆಗೆದು ಹಾಕೋ ಪ್ರಸಂಗ ಬಂದರೆ ಇನ್ನು ನಮಗಾಗುವ ಕಲಿಬಾಧೆಯನ್ನು ಅವನು ಹೇಗೆ ಪರಿಹಾರ ಮಾಡ್ತಾನೆ ಅಂತ ಅವರ ಪ್ರಶ್ನೆಯ ಅಭಿಪ್ರಾಯ. ಅದಕ್ಕೆ ಕಲಿಯ ಬಾಧೆ ಭಗವಂತನಿಗಲ್ಲ, ಪರಮಾತ್ಮ ಎಲ್ಲ ಕಡೆಗೂ ಸನ್ನಿಹಿತನಾಗಿದ್ದಾನೆ, ವಿಶೇಷವಾಗಿ ಶಾಲಿಗ್ರಾಮದಲ್ಲಿ ಸನ್ನಿಹಿತನಾಗಿದ್ದಾನೆ. ಶಾಲಿಗ್ರಾಮದಲ್ಲಿ ಪರಮಾತ್ಮನ ಸನ್ನಿಧಾನ ಎಷ್ಟಿದೆ ಅದಕ್ಕೂ ಹೆಚ್ಚಿನ ಸನ್ನಿಧಾನ ನಮ್ಮ ಜೀವಸ್ವರೂಪದಲ್ಲಿದೆ. ನಮ್ಮ ದೇಹದೊಳಗೆ ಪರಮಾತ್ಮನ ಸನ್ನಿಧಾನ ಇದೆ. ಅಚೇತನ ಪ್ರತಿಮೆಗಳಿಗಿಂತಲೂ ಕೂಡ ಚೇತನ ಪ್ರತಿಮೆಗಳು ಬಹಳ ಶ್ರೇಷ್ಠವಾದದ್ದು ಅಂತ ಭಾಗವತದ ತೃತೀಯ ಸ್ಕಂಧದಲ್ಲಿ ಕಪಿಲ ನಾಮಕ ಪರಮಾತ್ಮ ದೇವಹೂತಿಗೆ ಉಪದೇಶ ಮಾಡುವಾಗ ಹೇಳಿದ್ದಾನೆ. ಅಚೇತನ ಪ್ರತಿಮೆಗಳಿಗಿಂತಲೂ ಚೇತನ ಪ್ರತಿಮೆಗಳಲ್ಲಿ ಪರಮಾತ್ಮನ ಸನ್ನಿಧಾನ ಹೆಚ್ಚಿದೆ ಅಂತ. ಹಾಗಾದರೆ ಪಂಚಲೋಹದ ಪ್ರತಿಮೆಗಿಂತಲೂ ಶಾಲಿಗ್ರಾಮದಲ್ಲಿ ಸನ್ನಿಧಾನ ಹೆಚ್ಚು, ಸ್ವಯಂ ವ್ಯಕ್ತವಾದದ್ದರಿಂದ. ಶಾಲಿಗ್ರಾಮಕ್ಕಿಂತಲೂ ನಮ್ಮಲ್ಲೇ ಹೆಚ್ಚು ಸನ್ನಿಧಾನ. ಹಾಗಾದರೆ ನಮಗೆ ಯಾಕೆ ಕಲಿಬಾಧೆಯಾಗಿದೆ ಅನ್ನೋದು ಪ್ರಶ್ನೆ ಬಂದೇ ಬರ್ತದೆ. ದೇವರು ಶಾಲಿಗ್ರಾಮದಲ್ಲಿ ಮಾತ್ರ ಇದ್ದಾನೆ, ನಮ್ಮೊಳಗೂ ಇದ್ದಾನೆ. ಹಾಗಾದರೆ ನಮಗೆ ಯಾಕೆ ಕಲಿಬಾಧೆ? ನಾವ್ಯಾಕೆ ಕಲಿಬಾಧೆಯ ಪರಿಹಾರಕ್ಕೆ ಪ್ರಯತ್ನ ಮಾಡಬೇಕು? ನಾವ್ಯಾಕೆ ಶಾಸ್ತ್ರ ಭಾಗವತ ಯಾಕೆ ಕೇಳಬೇಕು? ಮಹಾಭಾರತ ರಾಮಾಯಣ ಎಲ್ಲ ಯಾಕೆ ಕೇಳಬೇಕು? ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪಟುತಾರೆ. ಎಲ್ಲ ವಿಧವಾದ ಕಲಿಕೃತವಾದ ಕಲ್ಮಷಗಳನ್ನು ತೊಳೆದು ಹಾಕುವುದಕ್ಕೆ ಪ್ರವಚನ ಕೇಳುವುದಲ್ಲ. ಹಾಗಾದರೆ ನಾವು ದೇವರ ಪ್ರತಿಮೆಗಳೇ ಅಂದಮೇಲೆ ನಮಗಾದರೂ ಕಲಿಬಾಧೆ ಯಾಕೆ ಅನ್ನುವ ಪ್ರಶ್ನೆ, ಇದು ಕಾಮನ್ ಪ್ರಶ್ನೆ ಆಗ್ತದೆ. ಶಾಲಿಗ್ರಾಮಕ್ಕೆ ಮಾತ್ರ ಯಾಕೆ? ಹಾಗಾದರೆ ಎಲ್ಲದಕ್ಕೂ ಒಂದೇ ಉತ್ತರ. ಮೊನ್ನೆ ಹೇಳಿದ ಹಾಗೆ ಶಾಲಿಗ್ರಾಮದಲ್ಲಿ ಪರಮಾತ್ಮನ ಸನ್ನಿಧಾನ ವಿಶೇಷವಾಗಿ ಇದ್ದರೂ ಕೂಡ ಆ ಶಾಲಿಗ್ರಾಮದಲ್ಲಿ ಪೂಜೆಯನ್ನು ಮಾಡಲಿಕ್ಕೆ ಹೊರಟಿರತಕ್ಕಂತಹ ನಮಗೆ ಆ ಭಗವಂತನ ವಿಶೇಷವಾದ ಸಾನ್ನಿಧ್ಯದ ಉಪಯೋಗ ಮಾಡಿಕೊಳ್ಳುವುದಕ್ಕೆ ಪ್ರತಿಬಂಧಕನಾಗಿ ಕಲಿಯಿರ್ತಾನೆ. ದೇವರಿಗೆ ಪ್ರತಿಬಂಧಕನಾಗಿರೋದಿಲ್ಲ. ಶಾಲಿಗ್ರಾಮದಲ್ಲಿ ದೇವರು ಸ್ವಯಂ ವ್ಯಕ್ತನಾಗಿದ್ದಾನೆ. ಆ ಶಾಲಿಗ್ರಾಮದೊಳಗಿರುವ ಭಗವತ್ ಸಾನ್ನಿಧ್ಯದ ಉಪಯೋಗ ಮಾಡಿಕೊಳ್ಳುವವರು ಯಾರು? ನಾವು ತಾನೆ. ನಮಗೆ ಅಡ್ಡಿಯಾಗಿ ಕಲಿ ನಿಂತಿರ್ತಾನೆ. ಆ ಕಡೆಗೆ ದೇವರಿದ್ದಾನೆ, ಈಚೆಗೆ ನಾವಿದ್ದೇವೆ. ನಮಗೆ ಆ ಶಾಲಿಗ್ರಾಮದ ಸಾನ್ನಿಧ್ಯದ ಉಪಯೋಗವಾಗದೇ ಇದ್ದ ಹಾಗೆ ಮಧ್ಯದಲ್ಲಿ ಕಲಿ ಪ್ರತಿಬಂಧನ ಮಾಡ್ತಾ ಇರ್ತಾನೆ. ನಮಗೆ ಅಡ್ಡಿಯಾದ ಕಲಿಯನ್ನು ದೂರ ಓಡಿಸುವುದೇ ಹೊರತು ದೇವರಿಗೆ ಅಡ್ಡಿಯಾಗಿರತಕ್ಕಂತಹ ಕಲಿಯನ್ನು ಓಡಿಸುವುದಲ್ಲ. ಒಂದು ಮಣಿಯ ಮೇಲೆ ಹೊಲಸು ಕೂತಿರ್ತದೆ, ಭಾರೀ ಪ್ರಕಾಶಮಾನವಾದ ಮಣಿ ಇರ್ತದೆ. ಆ ಮಣಿಯ ಪ್ರಕಾಶಕ್ಕೇನೂ ಕೊರತೆ ಬಂದಿಲ್ಲ, ಅದು ಹಾಗೇ ಪ್ರಕಾಶಮಾನವಾಗಿಯೇ ಇದೆ. ಮೇಲೆ ಬಿದ್ದಂತಹ ಹೊಲಸಿನಿಂದ ನಮಗೆ ಆ ಪ್ರಕಾಶದ ಉಪಯೋಗ ಆಗ್ತಾ ಇಲ್ಲ ಅನ್ನೋದಕ್ಕೆ ಅದನ್ನು ತೊಳೆದು ನಾವು ಪ್ರಕಾಶದ ಉಪಯೋಗ ಮಾಡಿಕೊಳ್ಳುವಂತೆ ಭಗವಂತ ಪ್ರಕಾಶಮಾನನಾಗಿ ಜಾಜ್ವಲ್ಯಮಾನನಾಗಿ ಒಳಗೆ ಸ್ವಪ್ರಕಾಶನಾಗಿ ಇದ್ದರೂ ಕೂಡ ಅವನ ಸಾನ್ನಿಧ್ಯ ಮೇಲಿರುವ ಧೂಳಿಯ ರೂಪದಲ್ಲಿ ಆವರಿಸಿಕೊಂಡಿರತಕ್ಕಂತಹ ಕಲಿಯಿಂದ ನಮಗೆ ಪ್ರತಿಬಂಧಕವಾಗಿರ್ತದೆ ಅನ್ನೋದಕ್ಕೆ ಮಾತ್ರ ಅದರ ನಿವಾರಣೆಯೇ ಹೊರತು ದೇವರಿಗೆ ನಿವಾರಣೆ ಅಂತನ್ನುವ ಅಭಿಪ್ರಾಯ ಸರ್ವಥಾ ಅಲ್ಲ.